ಸ್ನೇಹಿತರೆ, ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳಿದ್ರಿ, ಗಿಡಗಳನ್ನು ನಾವು ಪ್ರೂನಿಂಗ್ ಮಾಡಿದ ನಂತರ ಬ್ರ್ಯಾಂಚಸ್ ಚೆನ್ನಾಗಿ ಬರ್ತಾ ಇಲ್ಲ ಯಾಕೆ, ಹಾಗೆಯೇ ಗಿಡದ ಕಾಂಡ ತುಂಬ ದಪ್ಪ ಆಗಿ ಬರ್ತಾ ಇಲ್ಲ, ಹಾಗೆ ಪ್ರೂನಿಂಗ್ ಮಾಡಿದ ನಂತರ ತುಂಬ ದೊಡ್ಡದಾಗಿ ಬೆಳ್ಕೊಂಡು ಹೋಗುತ್ತೆ, ಆದರೆ ಹೂವೇ ಬಿಡ್ತಾ ಇಲ್ಲ, ಏನು ಮಾಡಬೇಕು, ಇದೆಲ್ಲ ಕೇಳಿದ್ರಲ್ವ. ನಾವು ಹಾರ್ಡ್ ಪ್ರೂನಿಂಗ್ ಮಾಡಿದಾದ ನಂತರ ಯಾವ ಲಿಕ್ವಿಡ್ ಗೊಬ್ಬರನ ಕೊಟ್ಟರೆ ತುಂಬ ಚೆನ್ನಾಗಿ ಗಿಡ ಹೆಲ್ದಿಯಾಗಿ ಬಂದು ತುಂಬ ಬ್ರ್ಯಾಂಚಸ್ಗಳು ಬಂದು ಅಲ್ಲೆಲ್ಲ ಕಡೆ ಬ್ರ್ಯಾಂಚಸ್ ಎಲ್ಲ ಹರಡ್ಕೊಂಡು ಬಂದು ತುಂಬ ಚೆನ್ನಾಗಿ ಮೊಗ್ಗು ಹೂಗಳಿಂದ ಕೂಡೋದಕ್ಕೆ ನಾವು ಏನು ಹಾಕಿದರೆ ಒಳ್ಳೆಯದು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ, ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವತ್ತು ನಾವು ಗಿಡಗಳಿಗೆ ಹಾಕ್ತಾ ಇರುವಂಥ ಲಿಕ್ವಿಡ್ ಗೊಬ್ಬರ ಯಾವುದು ಅಂತಂದರೆ ಬಹಳ ರೀತಿಯ ಹಣ್ಣಿನ ಸಿಪ್ಪೆಗಳು, ಹಾಗೆಯೇ ಬೇರೆ ಬೇರೆ ರೀತಿಯ ತರಕಾರಿ ಸಿಪ್ಪೆಗಳು, ಹಾಗೆಯೇ ಭಾಳಷ್ಟು ವಿಧವಾದಂಥ ಹೂಗಳು, ಮತ್ತು ಟೀ ಮಾಡಾದ ನಂತರ ಇರುವಂತಹ ಟೀ ಪೌಡ್ರು, ಮಣ್ಣು ಮತ್ತು ಒಣಗಿದಂಥ ಎಲೆಗಳು, ಹಸಿ ಗಿಡಗಳು, ಹಸಿಯ ಎಲೆಗಳು, ಇವೆಲ್ಲವನ್ನು ನಾವು ಹಾಕಿ ರೆಡಿ ಮಾಡಿದಂಥ ಲಿಕ್ವಿಡ್ ಗೊಬ್ಬರ. ಇದರಲ್ಲಿ ಗಿಡಗಳಿಗೆ ಬೇಕಾದಂಥ ಎಲ್ಲ ರೀತಿಯ ಪೋಷಕಾಂಶವೂ ಕೂಡ ಸಿಗುತ್ತೆ. ಗಿಡಗಳಿಗೆ ತುಂಬ ಹೆಲ್ದಿಯಾಗಿ ಚೆನ್ನಾಗಿರಬೇಕಂದ್ರೆ ಕ್ಯಾಲ್ಶಿಯಂ ತುಂಬಾ ಮುಖ್ಯ ಆಗುತ್ತೆ. ತುಂಬ ಚೆನ್ನಾಗಿ ಹೂವೆಲ್ಲ ಬಿಡಬೇಕು ಅಂತಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಇವೆಲ್ಲ ಕೂಡ ಚೆನ್ನಾಗಿ ಬೇಕಾಗತ್ತೆ. ಗಿಡ ತುಂಬ ಬ್ರ್ಯಾಂಚಸ್ ಎಲ್ಲ ಬಿಟ್ಕೊಂಡು ತುಂಬ ಹೆಲ್ದಿಯಾಗಿ ಗಿಡ ತುಂಬ ಹೂಗಳಿಂದ ತುಂಬಿಕೊಳ್ಳುತ್ತೆ. ಇವೆಲ್ಲವೂ ಪೋಷಕಾಂಶವು ಗಿಡಕ್ಕೆ ಸಿಕ್ತು ಅಂತಂದರೆ ಅದಕ್ಕೆ ಇವಾಗ ನಾನು ಇಲ್ಲಿ ರೆಡಿಯಾದಂಥ ಲಿಕ್ವಿಡ್ ಗೊಬ್ಬರನ ಇದೀಗ ಹಾಕ್ತಾ ಇದ್ದೀನಿ. ಇದನ್ನ ನಾನು ಆಲ್ರೆಡಿ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಶೇಖರಣೆ ಆಗಿದೆ ಇಲ್ಲಿ. ಹಾಗೆ ಮೇಲ್ಭಾಗದಲ್ಲಿ ಒಳ್ಳೆ ಎರೆಹುಳದ ಗೊಬ್ಬರ ಕೂಡ ರೆಡಿ ಆಗ್ತಾ ಇದೆ. ಅದನ್ನ ಮೇಲೆ ಕೆಳಗೆ ಮಾಡಿಕೊಡ್ತಾ ಇದ್ದರೆ ಯಾವುದೇ ರೀತಿ ವಾಸನೆ ಕೂಡ ಬರಲ್ಲ. ಮತ್ತು ಕಿತ್ಲೆಹಣ್ಣು ಸಿಪ್ಪೆ, ಮೂಸಂಬೆ ಹಣ್ಣಿನ ಸಿಪ್ಪೆ ಎಲ್ಲ ಹಾಕಿದರೆ ಒಳ್ಳೆ ಪರಿಮಳ ಕೂಡ ಇರುತ್ತೆ. ನೋಡಿ, ಇದು ಕೂಡ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ. ಇಲ್ಲಿ ಕಡ್ಡಿ ಹಾಕಿದ್ನಲ್ಲ, ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ. ಇದಕ್ಕೆ ನಾನು ಏನು ಹಾಕಿಕೊಟ್ಟಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ನೋಡಿ, ಇದು ಎರಡೂ ಕೂಡ ತುಂಬ ಚೆನ್ನಾಗಿ ಕಟಿಂಗ್ ಚಿಗುರ್ಕೊಂಡು ಬಂದಿದೆ. ಈ ಗಿಡ ಕೂಡ ತುಂಬಾ ಚೆನ್ನಾಗಿ ಚಿಗುರಿದೆ. ನೋಡಿ, ಇವಾಗ ಇದ್ರ ಮುಚ್ಚಳ ಓಪನ್ ಮಾಡ್ತೀನಿ. ನೋಡಿ, ಇವಾಗ ಇಲ್ಲಿ ಶೇಖರಣೆ ಆಗಿರುತ್ತೆ. ಇದನ್ನ ನಾವು ಹೀಗೆ ಡೈರೆಕ್ಟಾಗಿ ಹಾಕಬಾರ್ದು, ತುಂಬ ಹೀಟ್ ಆಗಿಬಿಡುತ್ತೆ ಗಿಡಕ್ಕೆ. ಇದಕ್ಕೆ ಒಂದು 5 ರಿಂದ 6 ಲೀಟ್ರ್ಗಿಂತ ಜಾಸ್ತಿ ನೀರನ್ನ ಸೇರಿಸ್ಬೇಕು ಒಂದು ಲೋಟಕ್ಕೆ. ಈಗ ಇದಕ್ಕೆ ನೀರನ್ನ ಮಿಕ್ಸ್ ಮಾಡಿ ಹಾಕೋಣ. ನೋಡಿ, ಎಷ್ಟು ಒಳ್ಳೆ ರೆಡಿಯಾಗಿದೆ. ಇದಕ್ಕೆ ಮೂಸಂಬಿ ಸಿಪ್ಪೆ ಮತ್ತು ಕಿತ್ಲೆಹಣ್ಣು ಸಿಪ್ಪೆ ಹಾಕಿದ್ನಲ್ಲ, ಅದಕ್ಕೆ ಯಾವುದೇ ಸ್ಮೆಲ್ ಕೂಡ ಆಗಿಲ್ಲ, ಒಳ್ಳೆ ಪರಿಮಳನೇ ಬರ್ತಾ ಇದೆ. ಇದು ಈ ಲಿಕ್ವಿಡ್ ಇದೆಲ್ಲ, ಇದಕ್ಕೆ ನಾವು ಅರ್ಧ ಲೀಟ್ರಿಗೆ 5 ರಿಂದ 6 ಲೀಟ್ರಷ್ಟು ನೀರನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಳ್ಳುತ್ತೆ. ಹಾಗೆಯೇ ಹಾಕೋದಕ್ಕೆ ಹೋಗಬೇಡಿ. ಹಾಗೆಯೇ ಹಾಕಿಬಿಟ್ರೆ ಗಿಡ ಒಣಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕೆಂದರೆ ತುಂಬ ಹೀಟ್ ಆಗಿಬಿಡುತ್ತೆ ಗಿಡಕ್ಕೆ, ಗಿಡ ಸಾಯುವಂಥ ಸಾಧ್ಯತೆ ಕೂಡ ಇರುತ್ತೆ. ನೋಡಿ, ಒಳ್ಳೆ ಸಾವಯವ ಗೊಬ್ಬರ ರೆಡಿಯಾಗಿದೆ. ಕಟಿಂಗ್ ಎಲ್ಲ ಮಾಡಿ ಇದನ್ನ ಹಾಕಿಬಿಟ್ರಿ ಅಂತಂದರೆ ಒಳ್ಳೆ ಚಿಗುರು ಬಂದು, ಚಿಗುರಿನ ಜೊತೆಗೆ ಮೊಗ್ಗೆಲ್ಲ ಬಿಟ್ಟು ಹೂವೆಲ್ಲ ತುಂಬ ದೊಡ್ಡ ದೊಡ್ಡ ಸೈಜಿನಲ್ಲಿ ಬರುತ್ತೆ. ನೋಡಿ, ಒಳ್ಳೆ ಕಬ್ಬಿನ ಹಾಲು ಥರನೇ ಕಾಣಿಸ್ತಾ ಇದೆ ನೋಡೋದಕ್ಕೆ. ಇವಾಗ ಇದನ್ನ ಗಿಡಗಳಿಗೆ ಕೊಡೋಣ. ನಾವು ನಮ್ಮ ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಿಗೆ ಬೇಕಾದಂಥ ಎಲ್ಲ ರೀತಿಯ ಪೋಷಕಾಂಶವೂ ಸಿಗುತ್ತೆ. ಯಾಕೆಂದರೆ ನಾವು ಇದರಲ್ಲಿ ಹೂ ಹಾಕಿದ್ದೀವಿ, ಹಣ್ಣು, ತರಕಾರಿ ಸಿಪ್ಪೆ, ಎಲ್ಲ ಥರದ ಹಣ್ಣಿನ ಸಿಪ್ಪೆಗಳನ್ನು ಹಾಕಿದ್ದೀವಿ. ಅದಕ್ಕೆ ಇದಕ್ಕೆ ಬೇಕಾದಂಥ ಎಲ್ಲ ಸಿಗುತ್ತೆ. ಐರನ್ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್ ಎಲ್ಲ ರೀತಿ ಸಿಗುತ್ತೆ. ಇದನ್ನ ನಾವು ಒಂದೊಂದು ಲೋಟದಷ್ಟು ಕೊಟ್ಟರೆ ಸಾಕು. ಈ ರೀತಿ ತೆಳುವಾಗಿ ಮಾಡ್ಕೊಂಡ್ಬಿಟ್ಟು ಒಂದೊಂದು ಲೋಟದಷ್ಟು ಕೊಟ್ಬಿಟ್ರೆ ಸಾಕು. ಗಿಡಕ್ಕೆ ಜಾಸ್ತಿ ಕೊಡಬೇಕಂತಿಲ್ಲ. ಪ್ರತಿ 15 ದಿನಕ್ಕೆ ಒಂದ್ಸರಿ ನೀವು ಇದನ್ನ ಹಾಕಿಕೊಡೋದ್ರಿಂದ ತುಂಬ ಚೆನ್ನಾಗಿ ಗಿಡ ಬೆಳ್ಕೊಂಡು ಬರುತ್ತೆ. ಹಾಗೆಯೇ ಹೂ ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ. ಇದನ್ನು ನೀವು ಶೇಖರಿಸಿ ಕೂಡ ಇಟ್ಕೋಬೋದು. ಈ ಲಿಕ್ವಿಡ್ ಇರುತ್ತಲ್ಲ, ಇದನ್ನು ನೀವು ಒಂದು ಬಾಟ್ಲಲ್ಲೋ ಅಥವಾ ಡಬ್ಬದಲ್ಲೋ ಹಾಕಿಬಿಟ್ಟು ಗಟ್ಟಿಯಾಗಿ ಮುಚ್ಚಳ ಹಾಕಿಟ್ರೆ ನೀವು 3 ರಿಂದ 4 ತಿಂಗಳವರೆಗೆ ಅದನ್ನು ಶೇಖರಿಸಿ ಇಟ್ಕೋಬೋದು. ಯಾವುದೇ ರೀತಿಯ ಸ್ಮೆಲ್ ಕೂಡ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೆರಳಿರುವಂಥ ಜಾಗದಲ್ಲಿನೇ ಅದನ್ನು ಇಟ್ಕೋಬೇಕು. ಇದನ್ನು ನಾವು ರೆಡಿ ಮಾಡ್ಕೊಳ್ಳುವಂಥ ಟೈಮಲ್ಲಿ ನಾವು ಅದನ್ನು ಬಿಸಿಲು ಬೀಳುವಂಥ ಜಾಗದಲ್ಲೇ ರೆಡಿ ಮಾಡ್ಕೋಬೇಕು. ಆವಾಗ ಯಾವುದೇ ರೀತಿಯ ವಾಸನೆ ಆಗಲ್ಲ. ಅದು ಬಿಸಿಲಿರೋ ಜಾಗದಲ್ಲೇ ರೆಡಿ ಮಾಡಿಕೊಂಡ್ರೆ
ಹಾಗೆ ಮೂಸುಂಬೆ ಸಿಪ್ಪೆ ಮತ್ತು ಕಿತ್ಲೆಹಣ್ಣು ಸಿಪ್ಪೆ ಹಾಕೋದಕ್ಕೆ ಮರಿಬೇಡಿ. ಅದನ್ನ ಹಾಕಿದರೆ ಸ್ವಲ್ಪನೂ ಸ್ಮೆಲ್ ಬರಲ್ಲ. ಕಿಚನ್ ವೇಸ್ಟ್ ಮತ್ತು ಗಾರ್ಡನ್ ವೇಸ್ಟಿಂದ ದ್ರವರೂಪದ ಗೊಬ್ಬರವನ್ನು ನಾವು ರೆಡಿ ಮಾಡಿ ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ನಮ್ಮ ಗಿಡಗಳಿಗೆ ಎಷ್ಟೊಂದು ಉಪಯೋಗ ಇದೆ ಅಲ್ವಾ. ಹಾಗೆಯೇ ಎರೆಹುಳದ ಗೊಬ್ಬರ ಕೂಡ ರೆಡಿ ಆಗುತ್ತೆ ನೋಡಿ. ಎಷ್ಟು ಸುಲಭವಾಗಿ ಮನೆಯಲ್ಲಿನೇ ಬೇಡ ಅಂತ ಎಸೆಯುವಂಥ ವಸ್ತುಗಳಿಂದ ನಾವು ಈ ರೀತಿ ಗೊಬ್ಬರನ ರೆಡಿ ಮಾಡಿ ಹಾಕೋಬೋದು. ಈ ಲಿಕ್ವಿಡ್ನ ನೀವು ರೆಡಿ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಪ್ರತಿ 15 ದಿನಕ್ಕೊಮ್ಮೆ ನಿಮ್ಮ ಗಿಡಗಳಿಗೆ ಹಾಕ್ಕೊಟ್ಟು ನೋಡಿ. ಗಿಡ ಕೂಡ ಹೆಲ್ದಿಯಾಗಿ ಗಿಡ ತುಂಬ ಗೊಂಚಲು ಹೂಗಳಿಂದ ತುಂಬಿಕೊಳ್ಳುತ್ತೆ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.